कृत्वा समुद्रं स्मुखन्तुमेतं जटाधरं पार्वती वामपादं सदाशिवं रुद्रमणिं चिदम्बरेशं कृते भावयामि। याज्ञवल्क्यसमारम्भां कन्मकात्यायन मध्यमाम् अस्मदाचार्यपर्यन्तां वन्दे गुरुपरम्पराम्। ಆತ್ಮೀಯ ಸಮಸ್ತ ಜನತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೆಂದರೆ, ಆತ್ಮೀಯರೇ, ಖಗ್ರಾಸ್ ಚಂದ್ರಗ್ರಹಣಂ ಶೀರ್ಷಿಕೆ 1947 ವಿಶ್ವಾವಸು ಸಂವತ್ಸರ ಭಾದ್ರಪದ ಶುಕ್ಲ ಪೌರ್ಣಿಮಾ ರವಿವಾರ ದಿನಾಂಕ 7/9/2025 ಖಗ್ರಾಸ್ ಚಂದ್ರಗ್ರಹಣವಾಗುವುದು. ಕುಂಭರಾಶಿಯ ಶತತಾರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳಲ್ಲಿ ಈ ಗ್ರಹಣ ಸಂಭವಿಸುವುದು. ಗ್ರಹಣ ಸ್ಥಳ, ಸಮಯ ಗಂಟೆ ನಿಮಿಷಗಳು. ಸ್ಪರ್ಶ 9:55 ರಾತ್ರಿಯ ಸಮಯದಲ್ಲಿ, ಮಧ್ಯ 11:40, ಮೋಕ್ಷ 1:25. ಒಟ್ಟು ಈ ಒಂದು ಗ್ರಹಣದ ಸಮಯ 3 ತಾಸು 30 ನಿಮಿಷ. ಈ ಅನಂತರ ಹುಣ್ಣಿಮೆ ದಿನದಂದು ಖಗ್ರಾಸ್ ಚಂದ್ರಗ್ರಹಣವು ಸಂಭವಿಸಲಿದ್ದು, ರಾತ್ರಿ 9:55 ಪ್ರಾರಂಭವಾಗಿ ಮಧ್ಯಕಾಲ 11:40, ಮೋಕ್ಷಕಾಲ ರಾತ್ರಿ 1:20. ಈ ಒಂದು ವೇದಾರಂಭ ಸಮಯ, ಈ ಗ್ರಹಣವು ರಾತ್ರಿ 2ನೇ ಪ್ರಹರದಲ್ಲಿ ಆಗಿರುವುದರಿಂದ 7/9/2025 ಮಧ್ಯಾಹ್ನ 12:31 ವೇದಾರಂಭವಾಗುವುದು. ವೇದಾರಂಭದಿಂದ ಮೋಕ್ಷದವರೆಗೆ ಸಶಕ್ತರು ಭೋಜನಾದಿಗಳನ್ನು ತ್ಯಜಿಸಬೇಕು. ಮಕ್ಕಳು, ವಯೋವೃದ್ಧರು, ಆಚಾರಿಗಳು, ಬಾಣಂತಿಯರು ಹಾಗೂ ಗರ್ಭಿಣಿಯರು ಸಾಯಂಕಾಲ 5:13 ಭೋಜನಾದಿಗಳನ್ನು ಸೇವಿಸಬಹುದು. ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಹಾಗೂ ನಿದ್ರಾದಿಗಳನ್ನು ಮಾಡಬಾರದು. ಗರ್ಭಿಣಿಯರಿಗೆ ಗ್ರಹಣ ದರ್ಶನ ಯೋಗ್ಯವಲ್ಲ. ಈ ಜನ್ಮರಾಶಿ ಹಾಗೂ ಈ ಗ್ರಹಣ ಫಲ, ಶುಭ ಫಲ ರಾಶಿಗಳು: ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಧನು ರಾಶಿಯವರಿಗೆ ಶುಭ ಫಲವಿದ್ದು, ಅಶುಭ ಫಲ ರಾಶಿಯ ಹೀಗಿವೆ: ಕರ್ಕ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿಯವರಿಗೆ ಅಶುಭ ಫಲವಿದೆ. ಇನ್ನು ಮಧ್ಯಮ ಫಲ ರಾಶಿಗಳು ಮಿಥುನ, ಸಿಂಹ, ತುಲಾ ಹಾಗೂ ಮಕರ ರಾಶಿಗಳು. ಸ್ಪರ್ಶವಾದ ಕೂಡಲೇ ಮಧ್ಯಕಾಲದ ಆಗುವವರೆಗೂ ದೇವತಾರ್ಚನೆ, ಜಪ, ತಪ, ಪುರಸ್ಚರಣ, ತರ್ಪಣಗಳನ್ನು, ನಂತರ ಮೋಕ್ಷ ಕಾಲದವರೆಗೆ ಅಕ್ಕಿ, ಸುವರ್ಣ ಬಿಂಬ, ತಿಲಸಹಿತ ಪಾತ್ರೆ, ಗೋ ಮುಂತಾದವುಗಳನ್ನು ಯಥಾಶಕ್ತಿ ದಾನ ಮಾಡಬೇಕು. ಮೋಕ್ಷದ ನಂತರ ಶುದ್ಧ ಸ್ನಾನ ಮಾಡಿ ಪೂಜಿಸಬೇಕು. ಮಹಾನದಿ, ತೀರ್ಥ ನದಿಗಳಲ್ಲಿ ಸ್ನಾನ ಮಾಡಿದರೆ ಅನಂತ ಪುಣ್ಯ ಪ್ರಾಪ್ತಿಯಾಗುವುದು. ಈ ಗ್ರಹಣವು ಕುಂಭರಾಶಿಯ ಶತತಾರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳಲ್ಲಿ ಗೋಚರಿಸಿದ್ದು, ಅಶುಭ ಫಲ ಇರುವ ರಾಶಿಯವರು ಬೆಳ್ಳಿ ಅಥವಾ ಬಂಗಾರದ ಚಂದ್ರ ಬಿಂಬವನ್ನು ಅಕ್ಕಿ ಪಾತ್ರೆಯಲ್ಲಿ ಇಟ್ಟು ಪೂಜೆ ಮಾಡಿ ಖಗ್ರಾಸ್ ಚಂದ್ರಗ್ರಹಣ ದೋಷ ಪರಿಹಾರಾರ್ಥ ದಾನ ಮಾಡಬೇಕು. ಈ ಚಂದ್ರ ಗ್ರಹದ ಮಂತ್ರ: ಧದಿ ಶಂಕ ತುಷಾರಹಂ ಕ್ಷೀರೋದಾರ್ನಮ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋ ವರುಭೂಷಣಂ. ಆತ್ಮೀಯರೇ, ಈ ಗ್ರಹಣ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಸಾಯಂಕಾಲ 5 ಗಂಟೆವರೆಗೆ ಭೋಜನವನ್ನು ಮಾಡಬಹುದು, ಉಪಹಾರವನ್ನು ಸೇವಿಸಬಹುದು. ತದನಂತರ 5 ಗಂಟೆಯ ನಂತರ ಗರ್ಭಿಣಿ ಸ್ತ್ರೀಯರು ಯಾವುದೇ ಉಪಹಾರವನ್ನು ಸೇವಿಸುವಾಗಿಲ್ಲ, ಭೋಜನವನ್ನು ಕೂಡ ಮಾಡುವಾಗಿಲ್ಲ. 5 ಗಂಟೆಯಿಂದಲೇ ಅವರು ಈ ಗ್ರಹಣದ ಈ ನಿಯಮಗಳನ್ನು ಪಾಲಿಸಬೇಕು. ಆದಷ್ಟು ಕತ್ತಲ ಕೋಣೆಯಲ್ಲಿ ಕುಳಿತುಕೊಳ್ಳುವುದು ಅತ್ಯಂತ ಉಚಿತವಾಗಿದೆ ಗರ್ಭಿಣಿ ಸ್ತ್ರೀಯರಿಗೆ. ಯಾಕೆಂದರೆ ಪ್ರಖರವಾದಂತಹ ಒಂದು ಪ್ರಕಾಶ ಆ ಏನು ಗರ್ಭಿಣಿ ಸ್ತ್ರೀ ಇರ್ತಾರಲ್ಲ ಅವರ ಒಂದು ಗರ್ಭದ ಮೇಲೆ ಪ್ರಕಾಶ
ಬೀಳೋ ಹಾಗಿಲ್ಲ. ಆದಷ್ಟು ಗ್ರಹಣ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರ ಸಂಗೀತ ಸೇವೆಯನ್ನಾಗಲಿ, ಹಾಗೆ ಕೆಲವೊಂದು ಮಹಾತ್ಮರ ಚರಿತ್ರೆಗಳನ್ನಾಗಲಿ, ಜಪವನ್ನಾಗಲಿ, ತಪವನ್ನಾಗಲಿ, ಯಾವುದೇ ಒಂದು ನಾಮ ಜಪವನ್ನ ತಾವು ಮಾಡಿದ್ದೇ ಆದರೆ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುವುದು. ಆದ ಕಾರಣ ಆತ್ಮೀಯರೇ, ಪ್ರಾತಃ ಕಾಲದಿಂದ ಹಿಡಿದುಕೊಂಡು ಸಾಯಂಕಾಲವರೆಗೆ ಇಂದು ಮನೆಗೆ ಜನರು ಗ್ರಹಣ ಸಲುವಾಗಿ ಕೇಳಲು ಬರುತ್ತಿರುವುದರಿಂದ ಈ ಒಂದು ವಿಡಿಯೋವನ್ನು ಇಲ್ಲಿ ಮಾಡುವಂತಹ ಸಂದರ್ಭ ಬಂದದ. ಆದ ಕಾರಣ ತಾವೆಲ್ಲ ಕೂಡ ಸಾಕಷ್ಟು ಈಗಾಗಲೇ ಈ ಗ್ರಹಣದ ಬಗ್ಗೆ ಕೇಳಿರಬಹುದು, ದೂರದರ್ಶನದಲ್ಲಿ ಕೂಡ ನೋಡಿರಬಹುದು. ಒಟ್ಟಿನ ಮೇಲೆ ಈ ಗ್ರಹಣದ ನಿಯಮಗಳನ್ನು ಪಾಲಿಸಿ ಈ ಗ್ರಹಣ ಹಿಡಿದ ಸಮಯದಲ್ಲಿ ಹಿಡಿದ ತಕ್ಷಣವೇ ಸಚೇಲ ಸ್ನಾನ ಮಾಡಬೇಕು. ಸಚೇಲ ಸ್ನಾನ ಅಂತಂದ್ರೆ ಉಟ್ಟ ಬಟ್ಟೆ ಮೇಲೆ ಸ್ನಾನ ಮಾಡೋದು. ತದನಂತರ ಗ್ರಹಣ ಮೋಕ್ಷವಾದ ನಂತರ ಕೂಡ ಸಚೇಲ ಸ್ನಾನವನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಯಾವತ್ತೋ ಒಂದು ಸೂರ್ಯಗ್ರಹಣದಲ್ಲಿ ಕೂಡ ಇಂಥ ನಿಯಮಗಳನ್ನ ಪಾಲಿಸಬೇಕಾಗ್ತದೆ, ಚಂದ್ರಗ್ರಹದಲ್ಲಿ ಕೂಡ ಇಂಥ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಆದ ಕಾರಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ಯಶ್ಯ ರಾಹುವೇ ಕೇತವೇ ನಮಃ. ಈ ಒಂದು ಸ್ತೋತ್ರವನ್ನು ಕೂಡ ತಾವು ಈ ಗ್ರಹಣ ಸಮಯದಲ್ಲಿ ಹೇಳಿದರೆ ಬಹಳ ಒಳ್ಳೆಯದು. ಆ ನವಗ್ರಹಗಳ ಒಂದು ಅನುಗ್ರಹ ತಮ್ಮ ಮೇಲೆ ನಿರಂತರವಾಗಿ ಆಗ್ತದೆ. ಹಾಗೆ ಈ ಗ್ರಹಣ ಸಮಯದಲ್ಲಿ ಈ ಕೆಲವೊಂದು ಶ್ಲೋಕಗಳನ್ನ ಇಲ್ಲಿ ಹೇಳಬಹುದು. ಈ ಕೆಳಗಂಡ ಸ್ತೋತ್ರಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಕಾಲದಲ್ಲಿ ಪಠಿಸಬಹುದು. ರಾಶಿ ಗ್ರಹಣದವರು ಜಪಿಸಿದಲ್ಲಿ ಸರ್ವಾರಿಷ್ಟ ನಿವಾರಣೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರ ನಯನ ಶಕ್ರಃ ಗ್ರಹಪೀಡಾಂ ವ್ಯಪೋಹತೋ ಮುಖಂ ಯಸ್ ಸರ್ವದೇವಾನಾಂ ಸಪ್ತಾರ್ಚಿ ರಮಿತದ್ಯುತಿ ಚಂದ್ರೋಪ ರಾಗ ಸಂಭೂತಾಂ ಗ್ರಹಪೀಡಾಂ ವ್ಯಪೋಹತೋ ಯಹ ಕರ್ಮ ಸಾಕ್ಷಿಭೂತಾನಾಂ ಧರ್ಮ ಮಹಿಷವಾಹನಃ ಯಮಶ್ಚಂದ್ರೋ ಪರಾಗೋತ್ಥಾಂ ಗ್ರಹಪೀಡಾಂ ವ್ಯಪೋಹತೋ ಅಕ್ಷೋ ಗಣಾಧಿಪಃ ಸಾಕ್ಷಾತ್ ನೀಲಾಂಜನ ಸಮಪ್ರಭಃ ಖಡ್ಗಹಸ್ತೋತಿ ಭೀಮಶ್ಚ ಗ್ರಹಪೀಡಾಂ ವ್ಯಪೋಹತೋ ನಾಗತಾಶ ಧರೋ ದೇವ ಸದಾ ಮಕರವಾಹನಃ ಸೂರ್ಯೋಪ ತಾಗ ಕಲಶಂ ಅರುಣೋ ಮೇ ವ್ಯಪೋಹತೋ ಪ್ರಾಣರೂಪೋ ಹಿ ಲೋಕಾನಿಂ ಸರನಾ ಕೃಷ್ಣ ಗೃಹಪ್ರಿಯಃ ವಾಯುಶ್ಚಂದ್ರೋಪರಾಗೋತ್ಥಾಂ ಗ್ರಹಪೀಡಾಂ ವ್ಯಪೋಹತೋ ಯೋಸೌ ನಿಧಿ ಪತಿರ್ದೇವಃ ಖಡ್ಗಶೂಲ ಗದಾಧರಃ ಚಂದ್ರೋಪರಾಗ ಕರುಷಂ ಧನದ್ದೋತ್ರ ವ್ಯಪೋಹತೋ ಯೋಸೌ ಚಂದ್ರಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರೋಪರಾಗ ಪಾಪಾನಿ ಸನಾಶಯಂತೋ ಶಂಕರಃ ತ್ರೈಲೋಕ್ಯ ಯಾನಿ ಭೂತಾನಿ ಸ್ಥಾವರಾನಿ ಚರಾನಿ ಚ ಬ್ರಹ್ಮ ವಿಷ್ಮರ್ಕರಾರುದ್ರಶ್ಚ ದಹಂತೋ ಮಮ ಪಾದಕಂ. ಓಂ ಶಾಂತಿ. ಇದನ್ನ ಓದಲು ಬಾರದ ಹುಡುಗರಿಗೂ ವೃದ್ಧರಿಗೂ ತಾಮ್ರದ ತಗಡಿನಲ್ಲಿ ಬರೆದು ಹಣೆಗೆ ಕಟ್ಟಿದರೆ ಯಾವತ್ತೂ ಈ ಒಂದು ಸೂರ್ಯಗ್ರಹಣದ ಒಂದು ದೋಷವಾಗಲಿ ಚಂದ್ರಗ್ರಹಣದ ದೋಷವಾಗಲಿ ತಟ್ಟೋದಿಲ್ಲ. ಆತ್ಮೀಯರೇ, ತಾವೆಲ್ಲ ಈ ಒಂದು ಗ್ರಹಣದ ನಿಯಮಗಳನ್ನು ಪಾಲಿಸಿ ಆ ಭಗವಂತನಿಗೆ ಕೃಪೆಯ ಪಾತ್ರವಾಗಿ ತಮ್ಮೆಲ್ಲರೇ ಪ್ರಾರ್ಥನೆ ಮಾಡ್ಕೊತಿದ್ದೇವೆ. ಶಿವ ಚಿದಂಬರ. ಜೈ ಚಿದಂಬರ, ಜಯ ಜಯ ಚಿದಂಬರ.